ಗಾಡಿ ನೀವೇನಾದ್ರು ತಗೊಂಡ್ರೆ 3 ವರ್ಷದವರೆಗೂ ಸರ್ವಿಸೇ ಮಾಡ್ಸಂಗಿಲ್ಲ ಕಣ್ರಿ. ಟೈರ್ ಬ್ರೇಕ್ ಪ್ಯಾಡ್ಸ್ ಎರಡೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಗಾಡಿ ಹೆಂಗಿದೆ ಕೇಳಿ, ಫಿಕ್ಸ್ ಮಾಡಿಸ್ಕೊಳ್ಳಿ, ಆರಾಮಾಗಿರಿ. ಯಾವ್ದಿದು ಗಾಡಿ? ಟೆಸ್ಲಾ ಕೊನೆಗೂ ಇಂಡಿಯಾಗೆ ಬಂದಿದ್ದಾರೆ. ಆಮೇಲೆ ಈಗ ಬ್ಯಾಂಗ್ಳೂರಲ್ಲಿ ಇದರ ಎಕ್ಸ್ಪೀರಿಯನ್ಸಸ್ ಕೂಡ ನಡೀತಾ ಇದೆ. ಅವ್ರು ಯಾವ ಮಾಡೆಲ್ ತಂದಿದ್ದಾರೆ ಅಂದ್ರೆ ಮಾಡೆಲ್ ವೈ. ಇದು ಒಂಥರ ಸೆಡಾನ್ ಅನ್ಬೋದು, ಕ್ರಾಸ್ ಓವರ್ ಅನ್ಬೋದು. ಇದನ್ನ ಒಂದು ಕ್ಯಾಟಗರಿ ಒಳಗಡೆ ಎಕ್ಸಾಕ್ಟ್ ಆಗಿ ಹಾಕಕ್ಕಾಗಲ್ಲ. ಬಟ್ ನಿಮ್ಗೆ ಆ SUV ಅಪಿಯರೆನ್ಸ್ ಕೂಡ ಸಿಗುತ್ತೆ ಸೈಡಲ್ಲಿ, ಜೊತೆಯಲ್ಲೇ ಒಂದು ಸ್ವಲ್ಪ ಸೆಡಾನ್ ಥರನೂ ಕೂಡ ಕಾಣುತ್ತೆ. ಇದರಲ್ಲಿ ಎಂತೆಂಥ ಫೀಚರ್ಸ್ ಇದೆ ಅಂದರೆ ನೀವಂತೂ ಶಾಕೇ ಆಗಿಬಿಡ್ತೀರಾ ಕೇಳಿದ್ರೆ. ಸೊ ಈ ಎಪಿಸೋಡ್ ಪೂರ್ತಿ ಎಂಡ್ವರೆಗೂ ನೋಡ್ಬೇಕು. ಏನಕ್ಕೆ ಅಂದರೆ ಇದರಲ್ಲಿರೋವಂಥ ಕೆಲವು ಫೀಚರ್ಸ್ ಎಸ್ಪೆಷಲಿ ಸ್ಕ್ರೀನಲ್ಲಿ ತುಂಬಾ ಸೈಕ್ ಆಗಿದೆ. ಯಾಕೆ ಸೈಕ್ ಅಂತ ಹೇಳ್ತಾ ಇದ್ದೀನಿ ಅದನ್ನು ಒಳಗೋದಾಗ ತೋರಿಸ್ತೀನಿ. ಈ ಗಾಡಿ ನಮಗೆ ಒಂದು 60 ಲಕ್ಷಕ್ಕೆ ಸಿಗುತ್ತೆ, ಸ್ಟ್ಯಾಂಡರ್ಡ್ ರೇಂಜ್ ಅಂತ. ಲಾಂಗ್ ರೇಂಜ್ ವರ್ಷನ್ನು ಇದೆ. ಅದ್ರದ್ದು ಪ್ರೈಸ್ ಎಷ್ಟು, ಇದರ ರೇಂಜ್ ಎಷ್ಟು, ಅದನ್ನೆಲ್ಲ ಡೀಟೇಲ್ಡ್ ಆಗಿ ಡ್ರೈವಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಎಕ್ಸ್ಟೀರಿಯರ್ಸ್ ನೋಡೋಣ. ಈಗ ಇದರಲ್ಲಿ ನಾವು ಮೊದಲು ನೋಟಿಸ್ ಮಾಡಬೇಕಾಗಿರೋದು ಪೂರ್ತಿ ರೂಫ್ ಗ್ಲಾಸ್, ಫಿಕ್ಸ್ಡ್ ಗ್ಲಾಸ್ ರೂಫ್, ಸನ್ ರೂಫ್ ಥರ ಓಪನ್ ಆಗಲ್ಲ. ಅದಕ್ಕೆ ಟ್ರಿಪಲ್ ಗ್ಲೇಸ್ಡ್ ಮಾಡಿದ್ದಾರೆ. ಒಂದು ಆದಷ್ಟು ಸನ್ಲೈಟ್ನ ಕಮ್ಮಿ ಮಾಡುತ್ತೆ, ಒಳಗಡೆ ಬಿಸಿಲು ಹೊಡೆದಾಗ ಕೂರಕ್ಕಾಗಲ್ಲ. ಇದನ್ನ ನಾವು BYD ಸೀಲ್ ಓಡಿಸಿದಾಗ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಜೊತೆಯಲ್ಲೇ ಫ್ರಂಟ್ ವಿಂಡ್ಶೀಲ್ಡು, ರೇರ್ ವಿಂಡ್ಶೀಲ್ಡು ಕೂಡ ಟ್ರಿಪಲ್ ಗ್ಲೇಸ್ಡ್, ಸೈಡ್ ಎಲ್ಲ ವಿಂಡೋಸ್ ಡಬಲ್ ಗ್ಲೇಸ್ಡ್. ಆಮೇಲೆ ಇದರ ಡೋರಲ್ಲಿ ಫ್ರೇಮ್ಲೆಸ್ ಗ್ಲಾಸ್ ಬರುತ್ತೆ. ಸೊ ಇಲ್ಲಿ ಫ್ರೇಮ್ ನಿಮಗೆ ಕಂಡು ಬರಲ್ಲ. ಸೊ ತುಂಬಾ ನೀಟಾಗಿ ಕಾಣುತ್ತೆ. ಇದರ ಕೀ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ನಿಮ್ಮ ಫೋನ್ ಯೂಸ್ ಮಾಡ್ಬೋದು, ಅಫ್ಕೋರ್ಸ್ ಅದೀಗ ತುಂಬ ಕಾರಲ್ಲಿ ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ NFC ಸ್ಮಾರ್ಟ್ ಕಾರ್ಡ್ ಥರನೇ ಒಂದು ಬರುತ್ತೆ, ಇದನ್ನ ಒಳಗಡೆ ಪ್ಲೇಸ್ ಮಾಡಬೇಕು. ಕೀ ಫಾಬ್ ಇದರಲ್ಲಿ ಸಿಗದೇ ಇಲ್ಲ. ಈಗ ಇನ್ನೊಂದು ವಿಷಯ ನೀವು ನೋಡಿರ್ಬೋದು, ಕ್ಯಾಮ್ರಾ ಇಲ್ಲೊಂದಿದೆ, ಇಲ್ಲೊಂದಿದೆ, ಹಿಂದ್ಗಡೆ ಇದೆ. ಸೊ 3 ಕ್ಯಾಮ್ರಾ ಈ ಸೈಡು, 3 ಆ ಸೈಡು ಅಂತ ಲೆಕ್ಕ ಹಾಕಿದ್ರು 6 ಕ್ಯಾಮ್ರಾ ಇದೆ. ಸೈಡ್ ಆ್ಯಂಡ್ ಬ್ಯಾಕ್ 6 ಕ್ಯಾಮ್ರಾ ಹೊರಗಡೆ ಇದೆ, ಒಳಗಡೆ ಕೂಡ ಒಂದು ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಏನು ಮಾಡುತ್ತೆ ಇಷ್ಟೆಲ್ಲ ಕೆಲಸ ಅದನ್ನೆಲ್ಲ ಒಳಗಡೆ ಕೂತಾಗ ಹೇಳ್ತೀನಿ. ಈಗ ಹಿಂದಿನ ಡೋರು ಕೂಡ ಇದೆಲ್ಲ ಫ್ಲಶ್ ಡೋರ್ ಹ್ಯಾಂಡಲ್ಸ್ ನೋಡಿ, ಓಪನ್ ಮಾಡಿದ್ರೆ ಇದೂ ಫ್ರೇಮ್ಲೆಸ್. ಒಳಗಡೆ ಸ್ವಲ್ಪ ಚೆನ್ನಾಗಿದೆ ಜಾಗ. ಹಿಂದ್ಗಡೆ ಕೂಡ ಒಂದು ಟಚ್ ಸ್ಕ್ರೀನ್ ಇದೆ, ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸನ್ ಬ್ಲೈಂಡ್ ಇಲ್ಲ. ಮೇಲ್ಗಡೆ ಕೂಡ ಗ್ಲಾಸ್ ರೂಫ್. ಸೊ ಹೀಟ್ ಆಗೋ ಚಾನ್ಸಸ್ ನಮ್ಮ ದೇಶದಲ್ಲಿ ತುಂಬಾ ಜಾಸ್ತಿ. ಆದರೆ ಟೆಸ್ಲಾ ಅವರು ಅದಕ್ಕೂ ಒಂದು ಟ್ರಿಕ್ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಸ್ಟ್ ಬೂಟ್ ಹೇಗಿದೆ ನೋಡೋಣ. ನಿಮ್ಮ ಫೋನು ಕೀಯಾಗಿ ಯೂಸ್ ಮಾಡಿದಾಗ ಇಲ್ಲಿ ಹತ್ತಿರ ಬಂದು 3 ಸೆಕೆಂಡ್ ಒಂದೇ ಜಾಗದಲ್ಲಿ ನಿಂತರೆ ನೀವೇನು ಗಿಸ್ಟರ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಅದಾಗದೇ ಓಪನ್ ಆಗುತ್ತೆ. ಈಗ ಕೀ ಇರೋದ್ರಿಂದ ಆಗಲ್ಲ. ಪವರ್ ಟೇಲ್ ಗೇಟ್ ಇದೆ. 900 ಲೀಟರ್ಸ್ ಹತ್ತತ್ರ ಬೂಟ್ ಸ್ಪೇಸ್ ಸಿಗುತ್ತೆ. ಎಷ್ಟು ಜಾಗ ಇದೆ ನೋಡಿ, ಆರಾಮಾಗಿ ಮಲ್ಕೋಬೋದು. ಅಷ್ಟೇ ಅಲ್ಲ, ನಿಮಗೆ ಎರಡೂ ಒಂದೊಂದು ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಮಟ್ಟಿಗೆ ಕ್ಲೋಸ್ ಆಗುತ್ತೆ. ಇವರ ಆನ್ಲೈನ್ ವೆಬ್ಸೈಟಲ್ಲಿ ಇನ್ನು ಇಷ್ಟರಲ್ಲೇ ಲಾಂಚ್ ಮಾಡ್ತಿದ್ದಾರೆ ಇಂಡಿಯಲ್ಲಿ. ಇಲ್ಲಿಗೊಂದು ಮ್ಯಾಟ್ರೆಸ್ ಕೂಡ ಬರುತ್ತೆ, ಏರ್ ಮ್ಯಾಟ್ರೆಸ್ಸು. ಅದನ್ನ ಇಟ್ಕೊಂಡ್ರೆ ಆರಾಮಾಗಿ ಕ್ಯಾಂಪ್ ಮಾಡ್ಬೋದು. ಕ್ಯಾಂಪಿಂಗ್ ಮೋಡು ಕೂಡ ಇದೆ, ಅದರಲ್ಲಿ ನಿಮ್ಮ ಫೋನ್ಸ್ ಎಲ್ಲ ಚಾರ್ಜ್ ಮಾಡ್ಕೋಬೋದು. ಜೊತೆಯಲ್ಲೇ ಗಾಡಿ ಒಳಗಡೆ ಇರೋದೆಲ್ಲ ಯೂಸ್ ಆಗುತ್ತೆ ಫೀಚರ್ಸು. ಆ್ಯಂಡ್ ಆ್ಯಂಬಿಯೆಂಟ್ ಟೆಂಪ್ರೇಚರ್ ಕೂಡ ಮೇಂಟೈನ್ ಮಾಡ್ಬೋದು. ಆ ಸೀಟ್ ಏನಾದ್ರು ಮೇಲ್ ಮಾಡಬೇಕಾ, ಜಸ್ಟ್ 2 ಬಟನ್ ಒಂದು ಸತಿ ಒತ್ತಿದ್ರೆ ಸಾಕು, 40-60 ಸ್ಪ್ಲಿಟ್ಟಲ್ಲಿ ವಾಪಸ್ ಬರುತ್ತೆ. ಆ್ಯಂಡ್ ಬೂಟ್ ಕೂಡ ಇಷ್ಟು ಈಸಿಯಾಗಿ. ಸೊ ಟೆಸ್ಲಾ ನಮಗೆ ಗೊತ್ತಿರೋಂಗೆ ಇದು ಮಾಡೆಲ್ ವೈ. ಸೊ ಮಾಡೆಲ್ ಫಸ್ಟಿಂದ S3 X ಎಲ್ಲದನ್ನು ಲಾಂಚ್ ಮಾಡಿದ್ದಾರೆ. ಬಟ್ ಇಂಡಿಯಾಗೆ ಇದೇನಕ್ಕೆ ಸ್ಪೆಸಿಫಿಕ್ ಅಂದರೆ ಇದು ದ ಬೆಸ್ಟ್ ಸೆಲ್ಲಿಂಗ್ ಟೆಸ್ಲಾ ಎವರ್. ಅಮೇರಿಕಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಲಾ ಅವ್ರದ್ದು. ಆ್ಯಂಡ್ ರೆವಲ್ಯೂಷನೈಸ್ ಮಾಡಿದ್ದೆ ಎಲೆಕ್ಟ್ರಿಕ್ ಮೊಬಿಲಿಟಿನ ಟೆಸ್ಲಾ ಅಂತ ಹೇಳ್ಬೋದು. ಬಿಕಾಸ್ ಅವರ ಪ್ರಾಡಕ್ಟ್ಸ್ ಆ ಲೆವೆಲಿಗೆ ತಂದಿದ್ರು. ಎಲ್ಲರಿಗೂ ಅಫೋರ್ಡೆಬಲ್ ಕೂಡ, ಎಸ್ಪೆಷಲಿ ಮಾಡೆಲ್ ವೈ. ಪ್ರೈಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದು ಚೈನಾ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇಂಡಿಯಾಗೆ ಆ್ಯಸ್ ಅ CBU ಅಂದರೆ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ ಇಂಪೋರ್ಟ್ ಆಗುತ್ತೆ. ಸೊ ನಾವೆಲ್ಲ ಚೈನೀಸ್ ಕಾರ್ಸ್ ತೊಗೋಬಾರ್ದು ಅದು ಇದು ಅಂತೆಲ್ಲ ಹೇಳಿ BYDಗೆಲ್ಲ ನಾವು ತುಂಬ ಬಾಯ್ಕಾಟ್ ಮಾಡಿದ್ವಿ. ಬಟ್ ಇದು ಅಮೇರಿಕಾಸ್ ಮೋಸ್ಟ್ ಲವ್ಡ್ ಕಾರ್. ಈಗ ಇಂಡಿಯಾಗೆ ಬರ್ತಿರೋದು CBU ಅಲ್ಲೇ. ಬೆಂಗಳೂರಲ್ಲೆಲ್ಲ ಪ್ಲ್ಯಾಂಟ್ ಓಪನ್ ಮಾಡಬೇಕು ಅದು ಇದು ಅಂತೆಲ್ಲ ಡಿಸ್ಕಷನ್ಸ್ ಇತ್ತು, ಅದೇನು ಇನ್ನೂ ಆಗಿಲ್ಲ. ಬಟ್ ಅದೆಲ್ಲ ಅಪ್ಡೇಟ್ಸ್ ಬರ್ತಿದ್ದಂಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈಗ ಫ್ರಂಟ್ ಸೀಟ್ ಒಳಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಒಳಗಡೆ ಬರೋಕ್ಕೆ ತುಂಬ ದೊಡ್ಡದಾಗಿ ಓಪನ್ ಆಗುತ್ತೆ ಡೋರು, ಆರಾಮಾಗಿ ಕೂತ್ಕೋಬೋದು. 2 ವೈರ್ಲೆಸ್ ಚಾರ್ಜರ್ ಇದೆ. ನನ್ನ ಫೋನಿಗೆ ನೀವೇ ಚಾರ್ಜ್ ಆಗಲ್ಲ ವೈರ್ಲೆಸ್, ಸೊ ಇಟ್ಸ್ ಫೈನ್.
ಕೀನ ಇಲ್ಲಿ ಪ್ಲೇಸ್ ಮಾಡಬೇಕು, ಆಮೇಲೆ ಗಾಡಿ ಐಡೆಂಟಿಫೈ ಮಾಡುತ್ತೆ ನೀವು ಬಂದಿದ್ದೀರಾ ಅಂತ. ಗೇರ್ ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಅಂತ ಹೇಳ್ಬೋದು. ಇಲ್ಲಂತೂ ಏನೂ ಇಲ್ಲ, ಇಲ್ಲೂ ಏನೂ ಇಲ್ಲ, ಇಲ್ಲಿ ಬಟನ್ಸೇ ಇಲ್ಲ, ಮಿನಿಮಲಿಸ್ಟ್ ಡಿಸೈನ್. ಸ್ಕ್ರೀನ್ ರೈಟ್ ಹ್ಯಾಂಡ್ ಕಾರ್ನರಲ್ಲಿ ಮೇಲ್ಗಡೆ ಪ್ರೆಸ್ ಮಾಡಿದ್ರೆ ಗಾಡಿ ಚಿತ್ರ ಇದೆ, ಫ್ರಂಟ್ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ರಿವರ್ಸ್ ಹೋಗ್ಬೇಕಂದ್ರೆ ವಾಪಸ್ ಹಿಂದೆ ತಳ್ಳಬೇಕು. ಸೆಂಟ್ರಿಗೆ ಗೊತ್ತಿದ್ರೆ ಪಾರ್ಕ್ ಮೋಡ್ಗೆ ಹೋಗುತ್ತೆ. ಅದಾದಾಗ ಆಟೋಮ್ಯಾಟಿಕ್ ಹ್ಯಾಂಡ್ ಬ್ರೇಕ್ ಕೂಡ ಎಂಗೇಜ್ ಆಗಿರುತ್ತೆ. ಸೊ ಗಾಡಿ ಫುಲ್ ಚಿತ್ರ ಇಲ್ಲಿ ಕಾಣುತ್ತೆ, ಅದರಲ್ಲೇ ನಮಗೆ ಎಲ್ಲ ಡೀಟೇಲ್ಸು ಬರುತ್ತೆ. ಇಲ್ಲೊಂದು 16 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಫ್ರಂಟ್ ಅಂತೂ ತುಂಬಾ ಸಿಂಪಲ್ ಕ್ಲೀನ್ ಡಿಸೈನ್, AC ವೆಂಟ್ಸು ಕಾಣಲ್ಲ. ಇದೆಲ್ಲ ನಮಗೆ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಬಿಟ್ಟು ಇಲ್ಲೊಂದು ದೊಡ್ಡ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ಹತ್ತತ್ರ ಒಂದು 4-5 2 ಲೀಟರ್ ಬಾಟ್ಲ್ ಇಡ್ಬೋದು, ಅಷ್ಟು ಜಾಗ ಇದೆ. ಇಲ್ಲಿ ಹಿಂದೆ 2 ಕಪ್ ಹೋಲ್ಡರ್ ಇದೆ, ಅದು ನೀಟಾಗಿ ಟಕ್ಕಿನ್ ಆಗುತ್ತೆ. ಅಂಡರ್ ಆರ್ಮ್ರೆಸ್ಟ್ ಸ್ಟೋರೇಜ್ ಅಂತೂ ತುಂಬಾ ದೊಡ್ಡದಾಗಿದೆ, ತುಂಬ ಫಿಟ್ ಮಾಡ್ಬೋದು. ವೆರಿ 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 ಸಿಂಪ್ಲಿಸ್ಟಿಕ್ ಡಿಸೈನ್. ಇಲ್ಲಿಂದ ನಮಗೆ ನಾ ಹೇಳಿದ್ನಲ್ಲ ಫಿಕ್ಸ್ಡ್ ಗ್ಲಾಸ್ ರೂಫ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಸನ್ ವೈಸರ್ ಡಿಸೈನು ಕೂಡ ಎಷ್ಟು ಯುನೀಕ್ ಆಗಿದೆ ಅಂದರೆ ಇದು ನೀಟಾಗಿ ಇಲ್ಲಿ ಹೋಗಿ ಟಕ್ಕಿನ್ ಆಗುತ್ತೆ ಶೇಪು. ಆಮೇಲೆ ಇಲ್ಲಿ ಡ್ರೈವರ್ಗೂ ವ್ಯಾನಿಟಿ ಮಿರರ್ ಬರುತ್ತೆ. ಇದ್ರದ್ದು ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಮುಂಚೆ ಎಲ್ಲ ಹೇಳ್ತಿದ್ರು ಟೆಸ್ಲಾ ಕ್ವಾಲಿಟಿ ಇಲ್ಲ, ಬಿಲ್ಡ್ ಕ್ವಾಲಿಟಿ ತುಂಬ ಬೇಸಿಕ್ ಇದೆ ಅಂತ. ಬಟ್ ಓವರ್ ಟೈಮ್ ತುಂಬ ಚೆನ್ನಾಗಿದ್ದಾರೆ. ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ, ಎಲ್ಲ ಸಾಫ್ಟ್ ಟಚ್ ಮೆಟೀರಿಯಲ್ಸು, ಲೆದರೆಟ್ಟು, ಅದು ಇದು ಎಲ್ಲ ವೆರಿ ನೈಸ್ ಟು ಟಚ್ ಆ್ಯಂಡ್ ಫೀಲ್. ಈ ಸ್ಟೇರಿಂಗ್ ವೀಲ್ ಸಿಂಪಲ್ಲು, ಜೊತೆಯಲ್ಲಿ ಸ್ಟೇರಿಂಗ್ ವೀಲ್ ಕೆಳಗಡೆ ಇಲ್ಲಿ ಏನು ಸ್ಟಾಕ್ಸೇ ಇಲ್ಲ, ಒಂದೇ ಒಂದಿರೋದು, ಅದು ಇಂಡಿಕೇಟರಿಗೆ ಮಾತ್ರ. ಅದು ಬಿಟ್ಟರೆ ನಿಮ್ಗೆ ಏನೂ ಸಿಗಲ್ಲ ಇದರಲ್ಲಿ. ಈಗ ಈ ಸ್ಟೇರಿಂಗ್ ವೀಲಲ್ಲೂ ಕೂಡ ಯೂಶಲಿ ತುಂಬ ಕಂಟ್ರೋಲ್ಸ್ ಇರುತ್ತೆ. ನಾವು ಬೇರೆ ಮರ್ಸಿಡೀಸಲ್ಲೆಲ್ಲ ನೋಡಿದ್ರೆ ಒಂದು 15-20 ಬಟನ್, ಇದರಲ್ಲಿ ಏನೂ ಕೊಟ್ಟಿಲ್ಲ, ಇಷ್ಟೇ ಇರೋದು. ಒಂದು ವಾಯ್ಸ್ ಕಮ್ಯಾಂಡು, ಒಂದು ಕ್ಯಾಮ್ರಾಸು ಡೈರೆಕ್ಟಾಗಿ ಓಪನ್ ಆಗುತ್ತೆ, ಅಷ್ಟೊಂದಿದೆ ಅಂತ ಹೇಳಿದ್ನಲ್ಲ. ಕ್ರೂಸ್ ಕಂಟ್ರೋಲು, ರೈಟ್ ಸೈಡಲ್ಲಿ ಒಂದು ಜಾಯ್ಸ್ಟಿಕ್ ಇದೆ, ಲೆಫ್ಟ್ ಸೈಡಲ್ಲಿ ಒಂದು ಜಾಯ್ಸ್ಟಿಕ್ ಇದೆ. ಹೆಡ್ಲೈಟು ವಾಷರ್ ವೈಪರ್ದು ಇದೆ. ಅದು ಬಿಟ್ಟು ಇದು ನ್ಯಾವಿಗೇಷನ್ ಥರ ಯೂಸ್ ಮಾಡ್ಬೋದು. ಈ ಸ್ಕ್ರೀನಲ್ಲಿ ಏನಾದ್ರು ಕಂಟ್ರೋಲ್ ಮಾಡ್ತಿದ್ರೆ ಲೆಟೆಸ್ಟ್ ಸ್ಟಿಕ್ ಟು ದ ಸ್ಕ್ರೀನ್, ಬಿಕಾಸ್ ಎಲ್ಲ ಇದರಲ್ಲೇ ಕಂಟ್ರೋಲ್ ಆಗೋದು. ಫಾರ್ ಎಕ್ಸಾಂಪಲ್ ಈಗ ನಾನು AC ವೆಂಟ್ಸ್ ಅಡ್ಜಸ್ಟ್ ಮಾಡ್ಬೇಕು ಅಂದ್ಕೊಳ್ಳಿ, ಏನೂ ಇಲ್ಲ, ಇಲ್ಲಿ ಕೆಳಗಡೆ ಒಂದಿದೆ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಏರ್ ಫ್ಲೋ ಯಾವ ಕಡೆ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಕಾಣಿಸ್ತಿದೆಯಾ ಈ ಕಡೆ ಕೆಳಗೆ? ಇದನ್ನು ಸ್ಪ್ಲಿಟ್ ಬೇಕಾದ್ರೂ ಮಾಡ್ಬೋದು. ಸೊ ಸೈಡಿಗೆ ಹೀಗೆ ಬರೋಂಗೆ ಒಟ್ಟಿಗೆ ಮಾಡ್ಬೋದು, ಮೇಲೆ ಕೆಳಗೆ ಸೈಡು ಎಲ್ಲ ಬರುತ್ತೆ ಆಪ್ಷನ್ಸು. ಸೊ ಇದು ತುಂಬಾ ಚೆನ್ನಾಗಿದೆ. ವಿತೌಟ್ ಎನಿ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ನೀವು ಮುಟ್ಬೇಕಾಗಿಲ್ಲ. ಆದರೆ ನೀವು ಗಾಡಿ ಡ್ರೈವ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ. ಅದು ಬಿಟ್ಟು ಕೆಲವು ಫೀಚರ್ಸ್ ಇದೆ. ಈಗ ಕೂಲ್ಡ್ ಸೀಟ್ಸ್ ಎಲ್ಲ ಇಲ್ಲಿದೆ, ಕೂಲ್ಡು ಹೀಟು ಎಲ್ಲ, ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಸ್ಪೆಸಿಫಿಕ್ ಬಟನ್ಸ್ ಇಲ್ಲ, ಎಲ್ಲ ಇದರಲ್ಲೇ ಆಗೋದು ನಾ ಹೇಳ್ದಂಗೆ. ಆದರೆ ಕೆಲವು ಸ್ವಲ್ಪ ಕಷ್ಟ ಅನಿಸುತ್ತೆ ವೈಲ್ ಡ್ರೈವಿಂಗ್. ಒಂದು ಮಿರರ್ ಕಂಟ್ರೋಲ್ ಮಾಡೋದು, ಬಿಕಾಸ್ ಮಿರರ್ ಕಂಟ್ರೋಲ್ ಮಾಡೋಕ್ಕೆ ನಾನು ಇಲ್ಲಿ ಕಾರ್ ಚಿತ್ರ ಒತ್ಬಿಟ್ಟು ಇಲ್ಲ ಆಮೇಲೆ ಹೋಗಿ ಮಿರರ್ಸಿಗೆ ಹೋಗಬೇಕು. ಇಲ್ಲಿದೆ ನೋಡಿ, ಅಡ್ಜಸ್ಟ್ ಮಿರರ್ಸ್ ಅಂತ ಇದೆ. ಇಲ್ಲಿ ಇದರಲ್ಲಿ ಲೆಫ್ಟು ರೈಟು ಮಿರರ್ ಸೆಲೆಕ್ಟ್ ಮಾಡಿ ಅಡ್ಜಸ್ಟ್ ಮಾಡೋಕ್ಕೂ ಎಲ್ಲೂ ಬೇರೆ ಏನು ಸ್ಟಾಕ್ ಇಲ್ಲ, ಇದರಲ್ಲೇ ವರ್ಕ್ ಆಗುತ್ತೆ. ಈ ಜಾಯ್ಸ್ಟಿಕ್ ಯೂಸ್ ಮಾಡಿಕೊಂಡೇ ಮಾಡಬೇಕು. ಬಟ್ ಇದು ತುಂಬ ಡಿಸ್ಟ್ರಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಇನ್ನೂ ಈಸಿ ಮಾಡಿದ್ದಾರೆ. ನಿಮಗೆ ಡ್ರೈವರ್ ಪ್ರೊಫೈಲ್ ಸೆಟ್ ಮಾಡ್ಬೋದು. ಇಲ್ಲಿ ಆ್ಯಬಿ ಅಂತಿದೆಯಲ್ಲ, ಅದೇ ಥರ ಹಲವಾರು. ನಿಮ್ಮ ಫೋನ್ನ ಕೀಯಾಗಿ ಯೂಸ್ ಮಾಡಿದ್ರೆ ನೀವು ಪ್ರತಿ ಸಲ ನಿಮ್ಮ ಫೋನ್ ತೊಗೊಂಬಂದು ಇಲ್ಲಿ ಕೀ ಥರ ಇಟ್ಟ ತಕ್ಷಣ ನಿಮ್ಮ ಸೆಟ್ಟಿಂಗ್ಸ್ ಏನಿತ್ತು ಎಲ್ಲದು ಅದೇ ಆಟೋಮ್ಯಾಟಿಕ್ ಆಗಿ ಅಡ್ಜಸ್ಟ್ ಆಗುತ್ತೆ, ಲೈಕ್ ಎನಿ ಅದರ್ ಡ್ರೈವರ್ ಪ್ರೊಫೈಲ್, ಬಟ್ ವಿತ್ ಜಸ್ಟ್ ದ ಫೋನ್. ಆಮೇಲೆ ನಿಮ್ಗೆ AC ವೆಂಟ್ಸು ಆ ಟೆಂಪ್ರೇಚರು ಕೂಡ ಅದಕ್ಕೆ ಸೆಟ್ ಆಗುತ್ತೆ, ವಿಚ್ ಇಸ್ ಗುಡ್. ಈಗ ಫಾರ್ ಎಕ್ಸಾಂಪಲ್ ಇದನ್ನು ಕಂಟ್ರೋಲ್ ಮಾಡ್ಬೇಕು ಅನ್ಕೊಳ್ಳಿ, ಇದು ಟಿಲ್ಟು ಟೆಲಿಸ್ಕೋಪಿಕ್ ಎರಡೂ ಆಗುತ್ತೆ. ಬಟ್ ಈ ಕಂಟ್ರೋಲ್ ಇಲ್ಲಿಲ್ಲ. ಐ ವಿಲ್ ಯೂಸ್ ವಾಯ್ಸ್ ಕಮ್ಯಾಂಡ್ಸ್. ಈ ಬಟನ್ ಒತ್ತಬೇಕು, ಅಡ್ಜಸ್ಟ್ ಸ್ಟಿಯರಿಂಗ್ ವೀಲ್. ಸೊ ಆನ್ ದ ಗೋ ನಾನು ಹೋಗ್ತಾನೆ ಇದು ಮಾಡ್ಬೋದು. ಈಗ ನೋಡಿ, ಈ ಜಾಯ್ಸ್ಟಿಕ್ ಮೇಲೆ ಕೆಳಗೆ ಮಾಡಿದ್ರೆ ಸ್ಟಿಯರಿಂಗ್ ವೀಲ್ ಆಗುತ್ತೆ, ರೀಚು ಕೂಡ ಆಗ್ತಿದೆ ನೋಡಿ. ಸೊ ಇದೆಲ್ಲ ಚೆನ್ನಾಗಿದೆ, ಸ್ವಲ್ಪ ಟೈಮ್ ಬೇಕು ಅಡ್ಜಸ್ಟ್ ಆಗೋಕ್ಕೆ. ಇದನ್ನೇ ನಾವು ವೋಲ್ವೋ EX30 ನೋಡಿದಾಗ ತುಂಬಾ ಕನ್ಫ್ಯೂಸ್ ಆಗಿ ಕಾಂಪ್ಲಿಕೇಟ್ ಆಗಿತ್ತು. ಇವ್ರು ಅದನ್ನೆಲ್ಲ ಮಾಡಿ ಬಿಟ್ಟು ಈಗ ಅರ್ಥ ಮಾಡ್ಕೊಂಡು ಕಸ್ಟಮರ್ಸ್ಗೆ ಏನು ಬೇಕು ಈಸಿ ಆಗೋ ಥರ ಮಾಡಿದ್ದಾರೆ. ಸೊ ಇದೀಗ ಸೆಟ್ ಮಾಡೋದು ಇದು ಎಲ್ಲ ತೋರಿಸ್ದೆ, ವೆರಿ ಮಿನಿಮಲ್, ಏನೂ ಇಲ್ಲ ಅಂತ ಹೇಳಿದೆ. ಈಗ ಸ್ಕ್ರೀನಲ್ಲೇ ಅಷ್ಟೊಂದು ಫೀಚರ್ಸ್ ಇದೆ. ಅದು ಬಿಟ್ಟು ಚಾರ್ಜಿಂಗ್ ಹಾಕಿದಾಗ ಈ ಗಾಡಿ ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೂ ಕೊಟ್ಟಿದ್ದಾರೆ ಫೀಚರ್ಸು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇಲ್ಲಿದೆ ನೋಡಿ ಮ್ಯಾಪ್ಸು, ಇದು ಗೂಗಲ್ ಮ್ಯಾಪ್ಸ್ ಇಂಟಿಗ್ರೇಟೆಡ್. ಸೊ ತಲೆ ಬಿಸಿನೇ ಇಲ್ಲ. ಈ ಗಾಡೀಲಿ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರಲ್ಲ, ಬರೀ ಬ್ಲೂಟೂತ್ ಕನೆಕ್ಟಿವಿಟಿ. ಬಿಕಾಸ್ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಈ ಸ್ಕ್ರೀನಲ್ಲೇ ಸಿಗುತ್ತೆ, ಇನ್ಕ್ಲೂಡಿಂಗ್ ಯೂಟ್ಯೂಬ್ ಮ್ಯೂಸಿಕ್, ನೆಟ್ಫ್ಲಿಕ್ಸ್. ಹಿಂದೆ ಸೀಟಲ್ಲಿ ನೆಟ್ಫ್ಲಿಕ್ಸ್ ನೋಡ್ಬೋದು, ಅದು ಹೇಗೆ ಆಮೇಲೆ ಹೇಳ್ತೀನಿ. ಸೊ ಟೈಮ್ ಪಾಸ್ ಮಾಡುವಂಥ ಸ್ವಲ್ಪ ಫೀಚರ್ಸು. ಒಂದು ಫೋಟೋ ಬೂತ್ ಇದೆ, ಇಲ್ಲಿ ನೀವು ಸೆಲ್ಫೀಸ್ ಎಲ್ಲ ತೆಕ್ಕೋಬೋದು. ಈಗ ನೋಡಿ ರಾಲ್ವಿನ್ ಕಾಣ್ತಾನೆ ನಿಮಗೆ, ಕ್ಯಾಮ್ರಾ ಮ್ಯಾನ್ ರಾಲ್ವಿನ್. ಸೊ ಈಗ ಇಲ್ಲಿ ಫಿಲ್ಟರ್ಸು ಕೂಡ ಹಲವಾರು ಇದೆ. ಈಗ ನೋಡಿ ಟೆಸ್ಲಾ ಅದು ಬಾಟ್ ಬಂತು, ಅದು ಇದು ಎಲ್ಲ ಇದೆ. ಸೊ ದಿಸ್ ಇಸ್ ಆಲ್ ಸ್ವಲ್ಪ ಗಿಮಿಕಿ ಸ್ಟಫ್.
ಅದ್ ಬಿಟ್ರೆ ಪೇಂಟ್ ಶಾಪ್. ಈ ಪೇಂಟ್ ಶಾಪ್ ಅಂದ್ರೆ ನಿಮ್ ಕಾರ್ ಕಲರ್ ಚೇಂಜ್ ಆಗಲ್ಲ, ಇಲ್ಲಿ ಕಾಣ್ತಾ ಇರೋ ಕಲರ್ ಚೇಂಜ್ ಮಾಡ್ಬೋದು. ಯಾವ ಕಲರ್ ಬೇಕಾ, ರೆಡ್ ಬೇಕಾ, ಆರೆಂಜ್ ಬೇಕಾ, ಬ್ಲ್ಯಾಕ್ ಬೇಕಾ, ವೈಟ್ ಬೇಕಾ, ಎಲ್ಲ ಇದೆ. ಕಲರ್ ಯೂಶಲಿ ಬ್ಲ್ಯಾಕ್ ವೈಟ್, ಆಮೇಲೆ ಸಿಲ್ವರ್ ಆರೋ ಅದು ಇದು ಅಂತೆಲ್ಲ ಸುಮಾರು ಕಲರ್ಸ್ ಇದೆ ಇದರಲ್ಲಿ. ಕ್ವಿಕ್ ಸಿಲ್ವರ್, ಸಾರಿ ಸಿಲ್ವರ್ ಆರೋ ಅಲ್ಲ. ಇದೆಲ್ಲ ಕಲರ್ಸ್ ಅಲ್ಲೂ ವೈಟ್ಗೆ ಮತ್ತೆ ಬ್ಲ್ಯಾಕಿಗೆ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಅಂತೆ, ಹತ್ತತ್ರ 95,000 ಆಯ್ತಾ. ಈ ಕಾರ್ದು ಕಲರ್ ಬರೀ ಇಲ್ಲಿ ಮಾತ್ರ ಚೇಂಜ್ ಆಗೋದು, ಇದರಲ್ಲಿ ಮಜಕ್ಕೆ ಅಷ್ಟೇ. ಇದರಲ್ಲೂ ಕೂಡ ರ್ಯಾಪ್ ಎಲ್ಲ ಇದೆ ನೋಡಿ, ಬೇರೆ ಬೇರೆ ರ್ಯಾಪ್ ಎಲ್ಲ ಹಾಕ್ಬೋದು, ಈ ತರ ಎಲ್ಲ ಮಾಡ್ಕೋಬಹುದು ಕಾರು. ಸೊ ಅವಾಗ ಕಾರ್ ಯಾವಾಗ್ಲೂ ಇದೇ ತರ ಕಾಣುತ್ತೆ, ನಾಯಿಗಳಿದೆ ಪೂರ್ತಿ ಮೀಮಲ್ಲಿ ಬರುತ್ತಲ್ಲ ನಾಯಿ ಆ ತರ. ಸೊ ಎಸ್, ಕಮಿಂಗ್ ಬ್ಯಾಕ್ ಟು ದಿಸ್, ಟ್ರಾನ್ ಗೊತ್ತಲ್ಲ ಮೂವಿ, ಅದ್ರ ಮೋಡ್ ಕೂಡ ಇದೆ. ಅದನ್ನ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಲೆಟ್ಸ್ ರೈಡ್ ಅಂತ ಬರುತ್ತೆ. ಆಂಬಿಯಂಟ್ ಲೈಟು ಸಖತ್ತಾಗಿದೆ, ಪೂರ್ತಿ ನಿಮ್ಗೊಂದು ಸ್ವಲ್ಪ 180 ಡಿಗ್ರೀಸ್ ಕಂಪ್ಲೀಟ್ ಕವರ್ ಆಗುತ್ತೆ. ಹಿಂದೆ ಸೀಟ್ಗೂ ಇದೆ ನೋಡಿ, ವಾಲ್ಯೂಮ್ ಅದರದ್ದೇ ಮ್ಯೂಸಿಕ್ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಕೆಲವು ಫೀಚರ್ಸ್ ಇದೆ. ಓಪನ್ ಫ್ರಂಕ್, ಮುಂದೆ ಸ್ಟೋರೇಜು, ಓಪನ್ ಟ್ರಂಕ್. ಈಗ ಇದ್ರಲ್ಲಿ ನಾನು ಕ್ಲಿಕ್ ಮಾಡಿದ್ರೇನೆ ಹಿಂದ್ಗಡೆ ನಿಮ್ ಮಿರರ್ ಅಲ್ಲಿ ಕಾಣ್ಬೋದು, ಓಪನ್ ಆಗೋಯ್ತು. ಈಗ ವಾಪಸ್ ಕ್ಲೋಸ್ ಮಾಡ್ತೀನಿ ನೋಡಿ. ಜಸ್ಟ್ ಇಲ್ಲೇ ಬಟನ್ ಒತ್ತಿದ್ರೆ ಓಪನ್ ಕ್ಲೋಸ್ ಆಗುತ್ತೆ, ಅದು ಟಚ್ ಸ್ಕ್ರೀನ್ ಅಲ್ಲಿ ಆಯ್ತಾ. ನಿಮ್ ಗಾಡಿ ಇದೇ ತರ ಕಾಣುತ್ತೆ ಈಗ ಯಾವಾಗ್ಲೂ, ಈ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಇದು ಬೇಡ ಅಂದ್ರೆ ಎಕ್ಸಿಟ್ ಆಗ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ, ಸರಿನಾ. ಆಮೇಲೆ ಲೈಟ್ ಸಿಂಕ್ ಅಂತಿದೆ, ಇದ್ರಲ್ಲಿ ನೀವು ಫುಲ್ ಮ್ಯೂಸಿಕ್ಕಿಗೆ ಈಕ್ವಲೈಸರ್ ಟೈಪ್ ಲೈಟ್ಸ್ ಎಲ್ಲ ಬರೋದು ಮಾಡ್ಬೋದು. ಅದನ್ನ ಈಗ ಡೀಟೇಲ್ಡ್ ಆಗಿ ತೋರ್ಸಕ್ ಹೋಗಲ್ಲ. ಇನ್ನೊಂದು ಸ್ಯಾಂಟಾ ಮೋಡ್ ಇದೆ, ನೀವೇನಾದ್ರೂ ರಾಲ್ವಿನ್ ಫ್ರೆಂಡ್ ಆಗಿದ್ರೆ ಈ ಮೋಡು ಯೂಸ್ ಮಾಡ್ಬೋದು ಮಜಕ್ಕೆ. ಸ್ಯಾಂಟಾ ಸ್ಲೇನೇ ಆಗುತ್ತೆ ನೋಡಿ, ಸ್ಯಾಂಟಾ ಸ್ಲೇನೇ ಆಗ್ಬಿಡುತ್ತೆ ಇದು ಪೂರ್ತಿ. ಆಮೇಲೆ ನಿಮ್ಗೆ ಇದರಲ್ಲಿ ಮಜಾ ಇರೋದು ಏನಂದ್ರೆ, ಎಕ್ಸಿಟ್, ಓಕೆ ಎಕ್ಸಿಟ್ ಮಾಡ್ತೀನಿ ಆಯ್ತಾ. ಸೊ ನಿಮ್ಗೆ ಈ ಸ್ಯಾಂಟಾ ಈ ಮೋಡ್ಗೆ ಹಾಕಿದಾಗ ನೀವು ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ, ಈಗ ಇದು ಲೆವೆಲ್ 2 ಏಡಾಸ್ ಇಂಡಿಯಾಲ್ ಸಿಗುತ್ತೆ, ಅಟಾನಮಸ್ ಡ್ರೈವಿಂಗ್ ಬೇರೆ ದೇಶದಲ್ಲೆಲ್ಲ ಇದೆ, US ತರದಲ್ಲಿ. ಸೊ ನಿಮಗೆ ಪ್ರತಿಯೊಂದು ಆಬ್ಸ್ಟಿಕಲ್ ಏನಿದೆ, ಯಾವುದೋ ಒಂದು ಗಾಡಿ ಬಂದ್ರೆ ಅಥವಾ ಮನುಷ್ಯ ನಡ್ಕೊಂಡು ಹೋದ್ರೆ, ಬೈಕ್ ಬಂದ್ರೆ, ಟ್ರಕ್ ಬಂದ್ರೆ ಎಲ್ಲ ಇದ್ರಲ್ಲಿ ತೋರಿಸ್ತಾ ಇರುತ್ತೆ ಯಾವಾಗ್ಲೂ ರಿಯಲ್ ಟೈಮ್ ಅಲ್ಲಿ. ಸೊ ಅವಾಗ ಈ ಎಲ್ಲಾ ಗಾಡಿಗಳು ಈ ರೈನ್ ಡಿಯರ್ ಅಂತಾರಲ್ಲ, ರೈನ್ ಡಿಯರ್ ಆಗುತ್ತೆ, ಆ ತರ ಎಲ್ಲ ಚೇಂಜ್ ಆಗುತ್ತೆ. ಸ್ವಲ್ಪ ಮಜವಾದಿದೆ. ರೈನ್ಬೋ ರೋಡ್ ಅಲ್ಲಿ ಇದನ್ನ ಈ ಕಾರ್ ಎಲ್ಲ ಹೋಗ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ, ರೋಡ್ ಮೇಲೆ ರೈನ್ಬೋ ತರ ಬರುತ್ತೆ. ಅದ್ ಬಿಟ್ಟು ಲೈಟ್ ಶೋ ಅಂತ ಇದೆ, ಇದು ಹಾಕಿದ್ರೆ ಕಾರ್ ಹೊರಗಡೆ ಲೈಟ್ಸ್ ಎಲ್ಲ ಫುಲ್ ಆನ್ ಆಗಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ನೀವು ಆಲ್ರೆಡಿ ತುಂಬಾ ವೈರಲ್ ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀರಾ. ಇದು ಬೆಸ್ಟ್ ಪಾರ್ಟ್ ನೋಡಿ. ಇವಾಗ ಕೇಳಿಸ್ತಾ, ವಾಲ್ಯೂಮ್ ಜಾಸ್ತಿ ಮಾಡೋಣ. ರಾಲ್ವಿನ್ ಯಾಕಪ್ಪ ಉಸ್ಬಿಟ್ಯಾ, ಈ ತರದೆಲ್ಲ ಬರುತ್ತೆ, ಮಜವಾದ ಫೀಚರ್ಸು. ಹಾರ್ನ್ ಬೇಕಾದ್ರೆ ಫಾಟ್ ಮಾಡ್ಬೋದು, ಪ್ರಕ್ ಅಂತ ಬರುತ್ತೆ. ಇಷ್ಟನಾ ಇಲ್ವಾ ಹೇಳಿ. ಇದು ಮೆಗಾಫೋನ್ ಒಂದು ಚೆನ್ನಾಗಿದೆ. ಈಗ ಪೊಲೀಸ್ ಗಾಡಿಗಳಲ್ಲಿ ಅನೌನ್ಸ್ ಮಾಡ್ತಾರಲ್ಲ, ಮಾತಾಡ್ತಿರೋದು ಹೊರಗಡೆ ಕೇಳೋದು, ಆ ತರ ಮೆಗಾಫೋನ್ ಮೋಡ್ ಇದೆ. ಅದು ಆನ್ ಮಾಡಿದ್ರೆ ನಾನು ಇಲ್ಲಿ ಒಳಗೆ ಏನ್ ಮಾತಾಡ್ತಾ ಇದ್ದೀನಿ ಅದು ಹೊರಗಡೆ ಕೇಳುತ್ತೆ. ಕೇಳಿಸ್ತಿದ್ಯಾ? DK ಶಿವಕುಮಾರ್ ವಾಯ್ಸೇ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ. ಸೊ ಹೊರಗಡೆ ಕೇಳುತ್ತೆ. ಅದ್ ಬಿಟ್ಟು ಏನಾದ್ರು ಹಾರ್ನ್ ಸೌಂಡ್, ಲಾಕ್ ಸೌಂಡ್ ಎಲ್ಲ ಮಾಡ್ಬೋದು. ಓಲ್ಡ್ ಹಾರ್ನ್ ಅಂತಿದೆ ನೋಡಿ, ಮಾಡೋಣ. ಇದು ಈ ಹಾರ್ನ್ ಹೊರಗೆ ಕೇಳುತ್ತೆ ಆಯ್ತಾ. ಗೋಟ್ ಇದೆ. ಇಂಥದ್ದೆಲ್ಲ ಫೀಚರ್ಸ್ ಇದೆ. ಅದ್ ಬಿಟ್ಟು ಇಲ್ಲಿ ನೀವು ಮ್ಯೂಸಿಕ್ ಕೂಡ ಮಾಡ್ಬೋದು, ನೀವೇ ಕಂಪೋಸ್ ಮಾಡ್ಬೋದು ನೋಡಿ. ಇಲ್ಲಿ ಬೇರೆ ಬೇರೆ ಏನೇನೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಹಾಕಿ, ಸೊ ಇಂಥದ್ದೆಲ್ಲ ಫೀಚರ್ಸ್ ಬರುತ್ತೆ. ಸೊ ನಿಮ್ಗೇನು ಅನ್ಸುತ್ತೆ ಇದು ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಅದ್ ಬಿಟ್ಟು ರೊಮ್ಯಾನ್ಸ್ ಮೋಡ್ ಅಂತಿದೆ, ಇದನ್ನ ಏನಾದರೂ ಆನ್ ಮಾಡಿದ್ರೆ AC ಎಲ್ಲ ಹೀಟಿಂಗ್ ಮೋಡ್ಗೆ ಹೋಗುತ್ತೆ, ಸೌಂಡು ಬರುತ್ತೆ ಬೆಂಕಿ ಹಾಕಿರೋದು. ಆಮೇಲೆ ಸೀಟ್ ಎಲ್ಲ ಹೀಟರ್ ಆನ್ ಆಗುತ್ತೆ. ಸೊ ಇದು ರೊಮ್ಯಾನ್ಸ್ ಮಾಡ್ಬೇಕಂದ್ರೆ ಹೊರಗಡೆ ವೆದರ್ ಚೆನ್ನಾಗಿದ್ದಾಗ ಇದನ್ನ ಹಾಕೊಂಡ್ ಬೇಕಾದ್ರೆ ಮಾಡ್ಬೋದು. ಅದ್ ಬಿಟ್ಟು ಸ್ಕೆಚ್ ಪ್ಯಾಡ್ ಇದೆ, ನಿಮ್ಗೆ ಏನಾದ್ರು ಸ್ಕೆಚಸ್ ಎಲ್ಲ ಮಾಡ್ಬೇಕು, ಆನ್ ದ ಗೋ ಹೊಸ ಐಡಿಯಾಸ್ ಬಂತು ಅಂದ್ರೆ ಇಲ್ಲಿ ಮಾಡ್ಬೋದು. ಮಾರ್ಸ್, ಇದು ಮ್ಯಾಪ್ಸ್ ನಿಮ್ದು ಮಾರ್ಸ್ ಮೋಡ್ ತರ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮಾರ್ಸ್ ರೋವರ್ ಇದೆ, ಇದು ಮಾರ್ಸು ಮ್ಯಾಪಲ್ಲಿ ಅದೇ ತರ ಹೋಗ್ತಿರುತ್ತೆ ಗಾಡಿ. ಸೊ ಇಂಥದ್ದು ತುಂಬಾ ಫೀಚರ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಸುಮ್ಮನೆ ಮಜವಾಗಿರ್ಲಿ ಗಾಡಿ ಅಂತ. ಅದ್ ಬಿಟ್ಟು ಕ್ಯಾಮ್ರಾಸ್ ನಾನು ಅಷ್ಟು ಹೇಳಿದ್ನಲ್ಲ ನೋಡಿ, ಈ ತರ ಇದೆ. ಫ್ರಂಟ್ ಕ್ಯಾಮ್ರಾ ವಾಷರ್ ಕೂಡ ಇದೆ ನೋಡಿ, ನೀರಲ್ಲಿ ವಾಶ್ ಆಗುತ್ತೆ, ಕ್ಲಿಯರ್ ಇರುತ್ತೆ. ಸೈಡ್ ವ್ಯೂಸು ಎಲ್ಲ ನೀಟಾಗಿ ಬರುತ್ತೆ. ಆ್ಯಂಡ್ ಗೇಮ್ ಮೋಡ್ ಇದೆ, ಇದು ಚಾರ್ಜ್ಗೆ ಹಾಕಿದಾಗ ಇದು ಇನ್ನೊಂದು ಟೈಮ್ ಪಾಸ್ ಸೆಷನ್. ಸೊ ಈಗ ಗೇಮ್ಸ್ ಶುರು ಮಾಡೋಣ. ಬೀಚ್ ಬಗ್ಗೆ ಅಂತಂತೂ ನಾವು ಕೇಳಿರ್ತೀವಿ, ಆ ಗೇಮ್
ಈಗ ಹಾಕ್ತೀನಿ ನೋಡಿ ಕ್ವಿಕ್ಕಾಗಿ. ಒನ್ ಪ್ಲೇಯರ್, ಕಂಟಿನ್ಯೂ ಯಾವುದೋ ಒಂದು ಟ್ರ್ಯಾಕ್ ಹಾಕೋಣ, ಈಸಿ ಮೋಡ್ಗೆ ಹಾಕೋಣ. ಇದರ ಬೆಸ್ಟ್ ಪಾರ್ಟ್ ಏನು ಅಂದರೆ ನಿಮಗೆ ಗಾಡಿ ಆ್ಯಕ್ಚುಲ್ ಸ್ಟೇರಿಂಗ್ ವೀಲೇ ಯೂಸ್ ಆಗುತ್ತೆ ಕಂಟ್ರೋಲ್ ಮಾಡೋಕ್ಕೆ. ಈಗ ನೋಡಿ, ಟ್ರೈ ಯೂಸಿಂಗ್ ಸ್ಟೇರಿಂಗ್ ವೀಲ್ ಟು ಆ್ಯಂಡ್ ಬ್ರೇಕ್ ಟು ಪ್ಲೇ, ಆಯಿತಾ? ನೋಡಿ, ಅಲ್ಲೊಂದು ಟೆಸ್ಲಾ ಸೈಬರ್ ಟ್ರಕ್ಕು ಇದೆ. ಎಲ್ಲ ಹೋಗೇ ಬಿಟ್ರಲ್ಲಪ್ಪ ಮುಂದೆ, ತುಂಬ ಸೆನ್ಸಿಟಿವ್ ಇದೆ. ಅಯ್ಯೋ, ಬೀಚ್ ಒಳಗೆ ಹೋಗ್ಬಿಡ್ತು. ಸೊ ಬ್ರೇಕ್ ಹಿಡಿದ್ರೆ ಗಾಡಿ ರಿವರ್ಸ್ ಬರುತ್ತೆ, ಬಿಟ್ಟರೆ ಗಾಡಿ ಹೋಗ್ತಾ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಟರ್ನ್ ದಿಸ್ ರಾಂಗ್ ವೇ ಅಂತ ಬಿಡಿ, ಪೊಲೀಸ್ ಫೈನ್ ಆಗ್ತಾ ಇದ್ರೆ ಸಾಕು. ಓಕೆ, ಇಂಥದ್ದು ಹಲವಾರು ಗೇಮ್ಸು ಗಾಡಿಯಲ್ಲೇ ಕೂತ್ಕೊಂಡು ಆಡ್ಬೋದು ಫಾರ್ ಟೈಮ್ ಪಾಸ್. ಇಷ್ಟೆಲ್ಲ ಫೀಚರ್ಸು ಈ ಸ್ಕ್ರೀನ್ ಒಂದರಲ್ಲೇ ಕೊಟ್ಟಿದ್ದಾರೆ. ಟು ಬಿ ಆನೆಸ್ಟ್, ಇದೆಲ್ಲ ನನಗೊಂದು ಸ್ವಲ್ಪ ಗಿಮಿಕಿ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಒಂದ್ಸತಿ 2 ಸತಿ ನೋಡೋಕೆ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಬಟ್ ಎವ್ರಿ ಡೇ ಕಾರಲ್ಲಿ ಈ ಮಿನಿಮಲಿಸಮ್ ಇರೋದ್ರಿಂದ ಓಕೆ, ಬಟ್ ಸ್ಟಿಲ್ ಎಲ್ಲ ಪ್ರತಿಯೊಂದು ಅಡ್ಜಸ್ಟ್ ಮಾಡೋದು ಅದು ಇದು ಎಲ್ಲ ಹಿಂಸೆ. ಆ್ಯಂಡ್ ಈವನ್ ಡೋರ್ಸು ಕೂಡ ಎಲೆಕ್ಟ್ರಾನಿಕಲಿ ಆಪರೇಟ್ ಆಗೋದು, ಅದನ್ನು ತೋರಿಸ್ತೀನಿ. ಹಿಂದೆ ಸೀಟ್ಗೆ ಹೋಗೋಣ ಬನ್ನಿ. ಹಿಂದೆ ಸೀಟಿಗೆ ಕೂರೋದು ಒಂದು ಸ್ವಲ್ಪ ಕಷ್ಟ, ಯಾಕಂದರೆ ಹೈಟ್ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಇದಾಗುತ್ತೆ. ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿಲ್ಲ, ಇಲ್ಲಿ ಲೈಟ್ ಕೊಟ್ಟಿದ್ದಾರೆ, ಟಚ್ಚಲ್ಲೇ ವರ್ಕ್ ಆಗುತ್ತೆ, ವಿಚ್ ಇಸ್ ನೈಸ್. ಏನಿದು ಕೋಟ್ ಹ್ಯಾಂಗರು ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಇದು ಹಾರ್ಡ್ ಆದರೂ ಕೂಡ ಒಳ್ಳೆ ಲೆಗ್ ರೂಮ್, ನೀ ರೂಮ್ ಸಿಗುತ್ತೆ. ಕಾಲು ಪೂರ್ತಿ ಚಾಚಿ ಆರಾಮಾಗಿ ಕೂತ್ಕೋಬೋದು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಮುಂದೆ ಎರಡಂತೂ ಡೆಫಿನೆಟ್ಲಿ ಎಲೆಕ್ಟ್ರಿಕಲಿ ಪವರ್ಡ್ ಸೀಟ್ಸ್, ಹೀಟೆಡ್ ಆ್ಯಂಡ್ ಕೂಲ್ಡ್. ಹಿಂದೆ ಸೀಟು ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್. ನೋಡಿ ಇಲ್ಲಿ ನೋಡಿದ್ರಾ, ಇದು ಯಾವ್ದಾದ್ರು ಬೇರೆ ಗಾಡೀಲಿ ಹೈ ಎಂಡ್ ಗಾಡಿ ಬಿಡಿ, ಇದರಲ್ಲಿ ಇಂಥ ಸೆಗ್ಮೆಂಟಲ್ಲಿ ನೋಡಿದ್ರಾ ಹಿಂದೆದು. ಅಷ್ಟೇ ಅಲ್ದಲೆ ಹೀಟ್ ಆಪ್ಷನ್ ಕೂಡ ಇದೆ. ಇಲ್ಲೂ ಮುಂದಿನ ಥರನೇ ಎ ಸಿ ವೆಂಟ್ಸ್ ಎಲ್ಲ ನಾನು ಜಸ್ಟ್ ಹಿಂಗೆ ಪಾಯಿಂಟ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ಬೋದು. ಗೇಮ್ಸು ಇದೆ ಇಲ್ಲಿ ಹಲವಾರು, ನೆಟ್ಫ್ಲಿಕ್ಸ್ ಇದೆ, ಯೂಟ್ಯೂಬ್ ಇದೆ. ಹಿಂದೆ ಕೂತವರು ನೆಟ್ಫ್ಲಿಕ್ಸ್ ವಾಚ್ ಮಾಡ್ಕೊಂಡಿದ್ರು, ಗಾಡಿ ಓಡಿಸ್ಬೋದು, ನೋ ಪ್ರಾಬ್ಲಮ್, ಆರಾಮಾಗಿ. ಹಿಂದೆ ಮಾತ್ರ ಸ್ಕ್ರೀನ್ ಸೈಜು ಕೂಡ 8 ಇಂಚ್ ಇದೆ, ಸೊ ತುಂಬ ಚಿಕ್ಕದೇನಲ್ಲ, ಆರಾಮಾಗಿರ್ಬೋದು. 2 ಸಿ ಟೈಪ್ ಚಾರ್ಜರ್ ಬರುತ್ತೆ. ಡೋರ್ ಓಪನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದಿದ್ನಲ್ಲ, ತೋರಿಸ್ತೀನಿ. ಒಳ್ಳೆ ಆಮ್ರೆಸ್ಟ್ ಇದೆ, 2 ಕಪ್ ಹೋಲ್ಡರ್ ಇದೆ, 3 ಜನ ಕೂರ್ಬೋದು ಅಂತ ನನ್ಗನ್ಸುತ್ತೆ, ಯಾಕಂದರೆ ಗಾಡಿ ವೈಡ್ ಇದೆ. ಅದಷ್ಟೇ ಅಲ್ದಲೆ ನಿಮಗೆ 3 ಪಾಯಿಂಟ್ ಸೀಟ್ ಬೆಲ್ಟು ಬರುತ್ತೆ, ನೋ ಟನಲ್. ಸೊ ಇಲ್ಲೂ ಒಂದು ಸ್ವಲ್ಪ ಕಾಲು ಚಾಚಿ ಕೂಡ ಕೂತ್ಕೋಬೋದು. ದೊಡ್ಡವ್ರು 3 ಜನ ಅಲ್ಲದೆ ಇದ್ರು ಚಿಕ್ಕವ್ರು ಆರಾಮಾಗಿ ಕೂರ್ಬೋದು. ಇಲ್ಲಿ ನನಗೆ ಏನು ಮಿಸ್ಸಿಂಗ್ ಅನಿಸಿದ್ದಂದರೆ ಸನ್ ಬ್ಲೈಂಡ್ ಇಲ್ಲ. ಇದು ಗ್ಲಾಸ್ ರೂಫು, ಬಿಸಿಲಲ್ಲಿದ್ದಾಗ ಲೈಟಾಗಿ ಬಿಸಿ ಬರುತ್ತೆ, ಬಟ್ ಎ ಸಿ ತುಂಬಾ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ, ಬೇಗ ಕೂಲ್ ಆಗುತ್ತೆ. ಡೋರಿಗೆ ಹ್ಯಾಂಡಲ್ ಕೊಟ್ಟಿಲ್ಲ ಮ್ಯಾನ್ಯುಯಲಿ, ಎಲೆಕ್ಟ್ರಿಕ್ ಬಟನ್ನು, ಅದನ್ನು ಕ್ಲಿಕ್ ಮಾಡಿದ್ರೆ ಡೋರ್ ಆಮೇಲೆ ಹಿಂಗೆ ಓಪನ್ ಆಗುತ್ತೆ ಈಸಿಯಾಗಿ. ಗಾಡಿ ಈಸಿಯಾಗಿ ಸ್ಕ್ರೀನಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗ್ಬೋದು. ಒಂದು ವಿಷಯ ನನಗೇನು ಇಷ್ಟ ಆಯ್ತಂದರೆ, ಈಗ ನೋಡಿ ನಾನು ಸ್ಲೋ ಮಾಡ್ತಾ ಇದ್ದೀನಿ, ನಮ್ಮ ಕೆಲವು ಗಾಡಿಗಳಲ್ಲಿ ಪೂರ್ತಿ ನಿಂತು ಅದಾದ್ಮೇಲೆ ಬ್ರೇಕ್ ಗಟ್ಟಿ ಒತ್ತಿದ ಮೇಲೆ ನಾವು ಡಯಲಲ್ಲಿ ಚೇಂಜ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಇದಷ್ಟೆಲ್ಲ ಇಲ್ಲವೇ ಇಲ್ಲ, ಬ್ರೇಕ್ ಒತ್ತಬೇಕಂತಾನೆ ಇಲ್ಲ, ಬ್ರೇಕೇ ಒತ್ತದಲ್ಲೇ ಹಂಗೆ ಚೇಂಜ್ ಆಗುತ್ತೆ. ಹೋಗ್ತಾ ಹೋಗ್ತಾನೆ ಐ ಕ್ಯಾನ್ ಸ್ವಿಚ್ ಟು ಫ್ರಂಟ್, ಎಕ್ಸ್ಲೇಟ್ರಿಂದ ಕಾಲು ತೆಗ್ದಿಲ್ಲ. ಸೊ ಇದು ಬೈ ಮಿಸ್ಟೇಕ್ ಚೇಂಜ್ ಆಗುತ್ತೆ ಅಂತ ಅಷ್ಟು ಮಾಡಿರ್ಬೋದು, ಬಿಕಾಸ್ ಈಸಿಯಾಗಿ ಕೈಗೆ ಸಿಗುತ್ತೆ. ಇಲ್ಲಿ ನಿಮ್ಮ ಅಟೆನ್ಷನ್ ಹೋಗುತ್ತೆ, ನೀವೇ ಚೇಂಜ್ ಮಾಡ್ತೀರಾ, ಅದಕ್ಕೆ ಆ ಫೀಚರ್ನ ಇಟ್ಟಿಲ್ಲ. ಸೊ ಸೇಫ್ಟಿ ಏನು ಕಾಂಪ್ರಮೈಸ್ ಆಗಲ್ಲ. ಸಿಟಿಯಲ್ಲೆಲ್ಲ ಟ್ರಾಫಿಕಲ್ಲಿ ಇದ್ದಾಗ ನೀವು ಪಾರ್ಕ್ ಎಲ್ಲ ಮಾಡ್ಬೇಕಾದ್ರೆ ತುಂಬ ಈಸಿ, ಪ್ರತಿ ಸಲ ಬ್ರೇಕ್ ಒತ್ತಿ ಶಿಫ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದ್ಯಾಟ್ ಈಸ್ ಒನ್ ಥಿಂಗ್ ಐ ಲವ್ ಅಬೌಟ್ ದಿಸ್ ಕಾರ್. ಸೆಕೆಂಡ್ ಏನು ಅಂದರೆ, ಇಂಡಿಯನ್ ಕಂಡೀಷನ್ಸಲ್ಲಿ ತುಂಬ ಇಂಟ್ರೂಸಿವ್ ಆಗಿಲ್ಲ ಇದರ ಏಡಾಸ್. ಸೊ ಮುಂದೆನೂ ಸೆನ್ಸರ್ಸ್ ಇದೆ, ಬೀಪ್ಸ್ ಎಲ್ಲ ಬರುತ್ತೆ, ಬಟ್ ಅದು ಸ್ವಲ್ಪ ಅಂಥ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಮಾತ್ರ. ನೀವು ನಾರ್ಮಲ್ ಆಗಿ ಓಡಿಸ್ತಿರ್ಬೇಕಾದ್ರೆ ತುಂಬ ಡಿಸ್ಟರ್ಬ್ ಮಾಡಲ್ಲ, ವಿಚ್ ಇಸ್ ಗುಡ್. ಆಮೇಲೆ ಇಲ್ಲಿ ಕಾಣೋದ್ರಲ್ಲಿ ಯಾವುದಾದ್ರೂ ಮುಂದೆ ಟ್ರಾಫಿಕ್ಕಲ್ಲಿ ಇರೋ ಗಾಡಿ ಬ್ರೇಕ್ ಹಿಡಿದ್ರೆ ಆ ಬ್ರೇಕ್ ಲೈಟು ನಿಮಗೆ ಕಾಣುತ್ತೆ. ಸೊ ಅದು ಎನಿವೆ ಅದನ್ನೆಲ್ಲ ಡಿಟೆಕ್ಟ್ ಮಾಡ್ತಿರುತ್ತೆ, ನಮಗೂ ತೋರಿಸುತ್ತೆ. ನೀವು ಅದು ಬ್ರೇಕ್ ಲೈಟ್ ಹಿಡಿದು ನೀವು ಸ್ಲೋ ಮಾಡಲಿಲ್ಲ ಅಂದರೆ ಅವಾಗೊಂದು ಬೀಪ್ ಬರುತ್ತೆ. ಇಂಥದ್ದೆಲ್ಲ ತುಂಬ ಸ್ಮಾರ್ಟ್ ಫೀಚರ್ಸ್ ಇದೆ, ವಿಚ್ ಇಸ್ ವೆರಿ ಯೂಸ್ಫುಲ್. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಹೇಳ್ಬಿಡ್ತೀನಿ. ಇದರಲ್ಲಿ ನಮಗೊಂದು ಸ್ಟ್ಯಾಂಡರ್ಡ್ ರೇಂಜ್ ಹಾಗೂ ಲಾಂಗ್ ರೇಂಜ್ 2 ಬ್ಯಾಟ್ರಿ ಪ್ಯಾಕ್ ಅಥವಾ ರೇಂಜ್ ಕೊಡುವಂಥ ವರ್ಷನ್ ಸಿಗುತ್ತೆ. ಒಂದು 63 ಕಿಲೋವ್ಯಾಟ್, ಇದರಲ್ಲಿ 500 ಕಿಲೋಮೀಟರ್ಸ್ ಕ್ಲೇಮ್ಡ್ ರೇಂಜ್ ಇದೆ WPTL ಅಲ್ಲಿ. ಇನ್ನೊಂದು 83 ಕಿಲೋವ್ಯಾಟ್, ಇದರಲ್ಲಿ 661 ಕಿಲೋಮೀಟರ್ಸ್ ಡ್ರೈವಿಂಗ್ ರೇಂಜ್ ಕ್ಲೇಮ್ ಮಾಡ್ತಾರೆ. ಸೊ ಇದು ಡ್ರೈವಿಂಗ್ ಮಾಡೋಕ್ಕಂತೂ ಕಾನ್ಫಿಡೆನ್ಸ್ ಕೊಡುತ್ತೆ. ಆದರೆ ಇಂಡಿಯನ್ ಕಂಡೀಷನ್ಸಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ, ಇದೊಂದು ಲಾಂಗ್ ಟರ್ಮ್ ಟೆಸ್ಟ್ ಮಾಡಿದ್ಮೇಲೆ ನಾವು ಯೂಸ್ ಮಾಡಿದಾಗ ಅದನ್ನ ತಿಳಿಸ್ಕೊಡೋಕ್ಕಾಗೋದು. ಸೊ ಈಗ ನನ್ನ ಪ್ರಕಾರ ಗೆಸ್ಟಿಮೇಟ್ ವೈಸ್ ಹೋಗೋದಾದರೆ 350ರಿಂದ 450 ಕಿಲೋಮೀಟರ್ಗಂತೂ ಮೋಸ ಇಲ್ಲ ಅಂತ ಅನ್ಕೋತೀನಿ. ಇದು ಗ್ಲೋಬಲಿ ಅವರೆಲ್ಲ ಗಾಡಿಗಳಲ್ಲೂ ರೇಂಜ್ ಕ್ಲೇಮ್ ಮಾಡೋದಕ್ಕೂ ಅವ್ರು ಕೊಡೋದಕ್ಕೂ ಆ ಪ್ರಪೋರ್ಷನೇಟಾಗಿ ನಾನು ಹೇಳ್ತಾ ಇರೋದು.
ಇಂಡಿಯಾದಲ್ಲಿ ಬರೀ ರೇರ್ ವೀಲ್ ಡ್ರೈವ್ ಮಾತ್ರ ಬರ್ತಿರೋದು ಯಾವುದೇ ಬ್ಯಾಟ್ರಿ ಪ್ಯಾಕ್ ತೊಗೊಂಡ್ರು. ಸೊ ಹಿಂದಿನ ವೀಲಲ್ಲಿ ಮೋಟರ್ ಇರುತ್ತೆ, ಅದು ಡ್ರೈವ್ ಮಾಡುತ್ತೆ ಗಾಡಿನ. ಪರ್ಫಾರ್ಮೆನ್ಸು ಕೂಡ ಚೆನ್ನಾಗಿದೆ. ಟೆಸ್ಲಾ ಫಸ್ಟ್ ಶುರು ಮಾಡಿದ್ದೆ ರೋಡ್ಸ್ಟರ್ ಅನ್ನೋ ಕಾರು. ದಟ್ ವಾಸ್ ಅ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಎಲೆಕ್ಟ್ರಿಕ್ ವೆಹಿಕಲ್. ಇದರಲ್ಲಿ 5.6 ಸೆಕೆಂಡ್ಸು ನಮಗೆ ಬಿಗರ್ ಬ್ಯಾಟ್ರಿ ಪ್ಯಾಕಲ್ಲಿ, ಆಮೇಲೆ 5.9 ಸೆಕೆಂಡ್ಸು ಸ್ಟ್ಯಾಂಡರ್ಡ್ ಬ್ಯಾಟ್ರಿ ಪ್ಯಾಕಲ್ಲಿ 0 to 100 ಸ್ಪೀಡು. ಸೊ ಈಗ ಜಸ್ಟ್ ತುಳಿದು ನೋಡ್ತೀನಿ. ಚೆನ್ನಾಗಿದೆ. ವೆರಿ ಸ್ಮೂತ್ ಡೆಲಿವರಿ ಆಫ್ ಪವರ್. ರಿಫೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಹೇಗೆ ಇಂಪ್ರೂವ್ ಆಗಿದೆಯೋ ಓವರ್ ಟೈಮ್ ಕ್ವಾಲಿಟಿ ಎಲ್ಲ, ಅದೇ ಥರ ಈವನ್ ದ ಡ್ರೈವ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಸ್ಟಿಯರಿಂಗಲ್ಲಿ 2 ಸೆಟ್ಟಿಂಗ್ ಬರುತ್ತೆ, ಲೈಟ್ ಮತ್ತು ಹೆವಿ. ಅದನ್ನು ನಾವು ಸೆಟ್ ಮಾಡ್ಕೋಬೋದು. ಡ್ರೈವ್ ಮೋಡಲ್ಲೂ 2 ಇದೆ, ಚಿಲ್ ಹಾಗೂ ಸ್ಟ್ಯಾಂಡರ್ಡ್. ಚಿಲ್ ಒಂಥರ ಇಕೋ ಮೋಡ್ ಅನ್ಬೋದು, ಸ್ಟ್ಯಾಂಡರ್ಡ್ ಸ್ವಲ್ಪ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೋಡ್. ಸೊ ಇದು ಕಂಪ್ಲೀಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ, ಈವನ್ ಸ್ಟಿಯರಿಂಗ್ದು ಒಂದ್ಸತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ರೋಡ್ ಹಂಪ್ ಬಂದಿದೆ, ಇದ್ರ ಬಗ್ಗೆ ಮಾತಾಡಲೇಬೇಕು. ಗ್ರೌಂಡ್ ಕ್ಲಿಯರೆನ್ಸು 167 mm ಇರೋದಷ್ಟೇ. ಸೊ ತುಂಬ ಸ್ಲೋ ಆಗಿ ಹೋಗಬೇಕು. ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸಿಗೆ ಸ್ವಲ್ಪ ಕಷ್ಟ. ಸಸ್ಪೆನ್ಷನ್ನು ಕೂಡ ಇದು ಫರ್ಮ್ ಸೈಡಲ್ಲಿದೆ. ಅಂದರೆ ಬೇರೆ ಕಂಟ್ರಿದು ರೋಡ್ಸ್ ಎಲ್ಲ ಸಖತ್ ಬಟರ್ ಸ್ಮೂತ್ ಆಗಿರುತ್ತೆ, ಆ ರೋಡಿಗೆ ಹೇಳಿ ಮಾಡಿಸಿದ್ದು ಸ್ಟೇಬಲ್ ಆಗಿರಲಿ ಗಾಡಿ ಅಂತ. ಬಟ್ ಇಂಡಿಯನ್ ರೋಡ್ ಕಂಡೀಷನ್ಸ್ ಎಸ್ಪೆಷಲಿ ಪಾಟೋಲ್ ಗಿಟೋಲ್ ಎಲ್ಲ ಇದ್ದಾಗ ಗಾಡಿ ಹೀಗೆ ಅಲ್ಲಾಡ್ತಾ ಇರುತ್ತೆ. ಒಂದು ಕಡೆ ಅಂತೂ ನಾನು ಬರೀ ಹಿಂಗೆ ಅಲ್ಲಾಡ್ತಾನೆ ಇದ್ದೆ ಆಲ್ಮೋಸ್ಟ್ ಒಂದು ನಿಮಿಷ. ಕಾಂಕ್ರೀಟ್ ಪ್ಯಾಚ್ ರೋಡಲ್ಲೂ ತುಂಬ ಎತ್ತಾಗ್ತಿತ್ತು. ಸೊ ಆ ಫರ್ಮ್ ಸೈಡ್ ಇದ್ದಿದ್ದು ಇಲ್ಲಿಗೆ ಸೆಟ್ ಆಗ್ತಿಲ್ಲ. ಅವರೊಂಚೂರು ಚೇಂಜ್ ಮಾಡ್ಬೋದಿತ್ತು, ಟ್ಯೂನ್ ಮಾಡ್ಬೋದಿತ್ತು, ಮಾಡಿಲ್ಲ. ಸೊ ಈ ಗಾಡಿ ಯಾರು ತಗೋಬೇಕು? ನಮ್ಮ ಫ್ಲೈವೀಲ್ ವರ್ಡಿಕ್ಟ್. ನಿಮಗೆ ಟೆಸ್ಲಾ ಫ್ಯಾನ್ ಬಾಯ್ ಅನ್ನೋ ಫೀಲಿಂಗ್ ಇದ್ದರೆ ಡೆಫಿನೆಟ್ಲಿ ತಗೊಳ್ಳೇಬೇಕು. ಯಾಕಂದರೆ ಇದರ ಪ್ರೈಸ್ ಪಾಯಿಂಟು ತುಂಬಾ ರೈಟ್ ಸ್ಪಾಟಲ್ಲಿದೆ. ನಿಮ್ಗೆ ಇದು ಐಯಾನಿಕ್ 5 ಹುಂಡೈ ಅವ್ರದ್ದು, ಇಲ್ಲಾಂದರೆ ಕಿಯಾ ಅವ್ರದ್ದು EV6 ಈ ರೇಂಜಲ್ಲೇ ಬರುತ್ತೆ. 60 lakh ಎಕ್ಸ್ ಶೋರೂಮ್, ಗೊತ್ತಾಯ್ತಾ? 59.98 lakh ಅಂತ ಎಕ್ಸ್ ಶೋರೂಮ್ ಅವ್ರಿಗೆ ಅನೌನ್ಸ್ ಮಾಡಿರೋದು. ಅದರಲ್ಲೂ ಈಗೇನೋ ಡಿಸ್ಕೌಂಟ್ ಕೂಡ ಇದೆಯಂತೆ. ಅದು ಬಿಟ್ಟು ಲಾಂಗ್ ರೇಂಜು 68 lakh ಎಕ್ಸ್ ಶೋರೂಮ್. ಸೊ ನೋಡೋಕೆ ಹೋದರೆ ಇದೊಂದು ರೈಟ್ ಸ್ವೀಟ್ ಸ್ಪಾಟಲ್ಲಿದೆ. ನೀವು ಹುಂಡೈಗೆಲ್ಲ ಖರ್ಚು ಮಾಡೋರು ಟೆಸ್ಲಾಗ್ ಮಾಡ್ತೀರಾ? ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಇದರಲ್ಲಿ ಡೆಫಿನೆಟ್ಲಿ ಆ್ಯಪಲ್ ಟು ಆ್ಯಪಲ್ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಬಟ್ ನೀವೆಲ್ಲ ನೋಡೋಕ್ಕೆ ಹೋದರೆ ಇಟ್ ಈಸ್ ಒನ್ ಆಫ್ ದ ಲಾಂಗೆಸ್ಟ್ ರನ್ನಿಂಗ್ ಎಲೆಕ್ಟ್ರಿಕ್ ಕಾರ್ಸ್. ಅದರಿಂದ ತುಂಬಾ ಅಪ್ಡೇಟ್ಸ್ ಬಂದಿದೆ, ತುಂಬಾ ರಿಫೈನ್ಡ್ ಆಗಿದೆ ಗಾಡಿ. ಒಂದು ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮಗೆ. ಆ್ಯಂಡ್ ಆ ಮಿನಿಮಲಿಸಮ್ ಚೆನ್ನಾಗಿದೆ. ನಾನು ಮಿನಿಮಲಿಸಮ್ನ ಕ್ರಿಟಿಸೈಸು ಮಾಡಿದ್ದೀನಿ ವೋಲ್ವೋ EX30ಲಿ. ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಮಿನಿಮಲಿಸಮ್. ಇದರಲ್ಲಿ ಅದು ಇದ್ದರೂ ಕೂಡ ಇಟ್ ಪರ್ಫಾರ್ಮ್ಸ್ ರಿಯಲಿ ವೆಲ್. ಈಸಿ ಟು ಆ್ಯಕ್ಸೆಸ್ ಎಲ್ಲ ಬಟನ್ಸು ಅದು ಇದು ಎಲ್ಲ. ನಿಮಗೆ ಬಟನ್ಸ್ ಇಲ್ಲ ಅಂದರೂ ವಾಯ್ಸ್ ಕಮ್ಯಾಂಡ್ಸ್ ತುಂಬಾ ಕಂಫರ್ಟಬಲ್ ಆಗಿ ವರ್ಕ್ ಆಗುತ್ತೆ. ಎಲ್ಲ ಇಂಟಿಗ್ರೇಟೆಡ್ ಫೀಚರ್ಸ್ ಇರೋದ್ರಿಂದ ದಿಸ್ ಶುಡ್ ಬಿ ಅ ಗುಡ್ ಬೈ ಇಫ್ ಯು ಆರ್ ಲುಕಿಂಗ್ ಫಾರ್ ಎನ್ ಎಲೆಕ್ಟ್ರಿಕ್ ವೆಹಿಕಲ್ ಇನ್ ದಿಸ್ ಪ್ರೈಸ್ ಪಾಯಿಂಟ್. ನಿಮಗೇನು ಅನಿಸುತ್ತೆ ಈ ಗಾಡಿ ಬಗ್ಗೆ? ನಿಮ್ಮ ಕಾಮೆಂಟ್ಸು, ನಿಮ್ಮ ಅಭಿಪ್ರಾಯ ಕೆಳಗಡೆ ಹಾಕಿ. ಎಲ್ಲದಕ್ಕೂ ನಾವು ರೆಸ್ಪಾಂಡ್ ಮಾಡ್ತೀವಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂತ್ ಸೈನಿಂಗ್ ಆಫ್. ಬಾಯ್ ಬಾಯ್.